ಸ್ನೇಹಿತರೆ ನಮಸ್ಕಾರ. PM ಕಿಸಾನ್ 22ನೇ ಕಂತು ಈ ದಿನ ಜಮಾ. ಹೌದು, ಈಗಾಗಲೇ ಬಹಳ ದಿನದಿಂದ ನೀವು ವೇಟ್ ಮಾಡ್ತಾನೆ ಇದ್ದೀರಿ. ಸೊ ಇವತ್ತು ಜಮಾ ಆಗುತ್ತೆ, ನಾಳೆ ಜಮಾ ಆಗುತ್ತೆ, ಯಾವಾಗ ಜಮಾ ಆಗುತ್ತೆ ಅಂತ ಕಾಯ್ತಾನೆ ಇದ್ದೀರಿ. ಸ್ನೇಹಿತರೆ, ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಅಂತೂ ಫಿಕ್ಸ್ ಅಂತ ಅಂದ್ಕೊಳ್ಳಿ ಈ ವಿಡಿಯೋದಲ್ಲಿ. ಸೊ ನಿಮಗೆ ಮೊನ್ನೆ ತಾನೇ ಕೂಡ ನಾನು ಡೇಟ್ ತಿಳಿಸಿದ್ದೆ. ಹಾಗೆ ಆ ಡೇಟ್ ಎಕ್ಸ್ಟೆಂಡ್ ಆಗಿದೆಯಾ ಅಥವಾ ಅದೇ ದಿನಾಂಕದಂದು ಜಮಾ ಆಗುತ್ತೆ, ಎಲ್ಲಿ ಜಮಾ ಆಗುತ್ತೆ, ಸೊ ಯಾವ ರಾಜ್ಯದಲ್ಲಿ ಸಭೆಯನ್ನು ನಡೆಸಲಾಗುತ್ತೆ, ಎಷ್ಟು ಜನ ರೈತರಿದ್ದೀರಿ, ಎಷ್ಟು ಕೋಟಿಯಷ್ಟು ಫಂಡ್ ರಿಲೀಸ್ ಆಗ್ತಾ ಇದೆ, ನಮ್ಮ ರಾಜ್ಯದಲ್ಲಿ ಎಷ್ಟು ಜನ ಇದ್ದೀರಿ, ಹಾಗೆ ಎಷ್ಟು ಜನರಿಗೆ ದುಡ್ಡು ಬರ್ತಾ ಇಲ್ಲ, ಇದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ. ಯಾಕಂದರೆ ಬಹಳಷ್ಟು ಫಲಾನುಭವಿಗಳು ಸರ್ಕಾರ ತಿಳಿಸಿರುವಂತೆ ಮಾಡಿಲ್ಲ. ಅಂದರೆ ಒಂದು ಕೆಲಸ ಹೇಳಿದ್ದಾರೆ ಸರ್ಕಾರದವರು, ಕೇಂದ್ರ ಸರ್ಕಾರದವರು, ಲಿಂಕ್ ಮಾಡಿಸ್ಕೊಳ್ಬೇಕು. ನೀವು ಡಾಕ್ಯುಮೆಂಟ್ಸ್ಗಳನ್ನು ಸರಿಯಾಗಿ ಇಟ್ಕೊಳ್ಬೇಕು. ಪ್ರತಿಯೊಂದು ಸ್ಕೀಮ್ಸ್ಗಳಲ್ಲಿ ಕೂಡ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮೇಲಿಂದ ಮೇಲೆಗೆ ಆಗ್ತಾನೆ ಇರ್ತವೆ, ಹೊರ ಹಾಕ್ತಾನೆ ಇರ್ತಾರೆ, ಮತ್ತು ಅಪ್ಲಿಕೇಶನ್ ಹಾಕ್ತಾನೆ ಇರ್ತಾರೆ. ಸೊ ಹೀಗೆ ಒಂದಾದ ಮೇಲೆ ಒಂದು ರೂಲ್ಸ್ಗಳು ಇರ್ತಾನೆ ಇರ್ತವೆ. ಅದರಲ್ಲಿ PM ಕಿಸಾನ್ ಯೋಜನೆಯಲ್ಲಿ ನಿಮಗೆ ಮೊದಲಿನ ಇಟ್ಕೊಂಡು ಅಷ್ಟೇನು ರೂಲ್ಸು ಅಥವಾ ನಿಮ್ಮನ್ನು ಹೊರಗೆ ಹಾಕ್ತೀವಿ ಆ ರೀತಿ ಏನಿಲ್ಲ. ಆದರೆ ಮುಖ್ಯವಾಗಿ ನಿಮ್ಮ ಆಸ್ತಿ ಪಾಸ್ತಿ ವಿಚಾರವಾಗಿಯೂ ಕೂಡ ಈ ವಿಷಯವಿದೆ. ಹಾಗಾಗಿ ನೀವು ಈ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, PM ಕಿಸಾನ್ ಯೋಜನೆಯಲ್ಲಿ ನಿಮಗೆ 4,000ಕ್ಕೆ ಏರಿಕೆ ಆಗಿದೆಯಾ ಅನ್ನುವಂತಹ ಅನುಮಾನಗಳು ಕೂಡ ಇದ್ವು. ಏರಿಕೆ ಆಗಿಲ್ಲ. ನಾನು ಮೊದಲೇ ಕ್ಲಿಯರಿಟಿ ಕೊಡ್ತಾ ಇದ್ದೀನಿ. ಇದನ್ನು ಉದ್ದಕ್ಕೆ ಎಳ್ಕೊಂಡು ಹೋಗೋದಿಲ್ಲ ನಾನು. 2,000 ಮಾತ್ರ ಜಮಾ ಆಗುತ್ತೆ. ವಾರ್ಷಿಕವಾಗಿ 6,000, 4 ತಿಂಗಳಿಗೊಮ್ಮೆ 2,000, 3 ಕಂತುಗಳಾಗಿ ವಾರ್ಷಿಕವಾಗಿ ಜಮಾ ಆಗುತ್ತೆ. 6,000 ನಿಮಗೆ ವಾರ್ಷಿಕವಾಗಿ ಜಮಾ ಆಗೋದು. 4,000 ಇದು ಬಿಹಾರ ರಾಜ್ಯದಲ್ಲಿ ಮಾತ್ರ. ಅದು ಬಿಹಾರ ರಾಜ್ಯದಲ್ಲಿ ಕೇಂದ್ರ ಸರ್ಕಾರ ಹೆಚ್ಚಳ ಮಾಡಿಲ್ಲ. ಅಲ್ಲಿರ್ತಕ್ಕಂತಹ ರಾಜ್ಯ ಸರ್ಕಾರ ತಗೊಳ್ರಪ್ಪ, ನಾವು ಕೂಡ ಕೇಂದ್ರ ಸರ್ಕಾರದ ಜೊತೆಗೆ ಕೈ ಜೋಡಿಸಿ 2,000 ನಾವು ರೈತರಿಗೆ ಕೊಡ್ತೀವಿ ಅಂತ 4 ತಿಂಗಳಿಗೊಮ್ಮೆ 4,000 ವಾರ್ಷಿಕವಾಗಿ 12,000 ದುಡ್ಡನ್ನು ಬಿಹಾರದ ರೈತರಿಗೆ ಕೊಡ್ತಾ ಇದೆ. ಯಾಕಂದರೆ ಇಲೆಕ್ಷನ್ ಪೂರ್ವವಾಗಿ ಅಲ್ಲಿ ಘೋಷಣೆ ಕೂಡ ಮಾಡಿತ್ತು, ನಾವು ಏನಾದರೂ ಆಯ್ಕೆ ಆಗಿದ್ದೆ ಆದರೆ, ಆಡಳಿತಕ್ಕೆ ಬಂದಿದ್ದೆ ಆದರೆ ನಾವು 2,000 PM ಕಿಸಾನ್ ಜೊತೆಗೆ ಕೊಡ್ತೀವಿ ಅಂತ ಹೇಳಿತ್ತು. ಹಾಗಾಗಿ ನಮ್ಮ ರಾಜ್ಯದಲ್ಲಿ ಹೇಗೆ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದ್ರು ಎಲೆಕ್ಷನ್ ಪೂರ್ವವಾಗಿ, ಹಾಗಾಗಿ ಅಲ್ಲಿಯ ಒಂದು ರೈತರಿಗೂ ಕೂಡ ಘೋಷಣೆ ಮಾಡಿದರು. ಅಲ್ಲಿಯ ಆರ್ಥಿಕ ಒಂದು ಆಡಳಿತಕ್ಕೆ NDA ಸರ್ಕಾರ ಬಂದ ಮೇಲೆ ಕೊಡ್ತೀವಿ ಅಂತ ಹೇಳಿದ್ರು. ಈಗ ಕೊಡ್ತಾ ಇದ್ದಾರೆ. ಸೊ ಈಗ PM ಕಿಸಾನ್ ಯೋಜನೆಯಲ್ಲಿ 22ನೇ ಕಂತಿನ ಹಣ 2,000ನೇ ಬರೋದು. ನಮ್ಮ ರಾಜ್ಯದಲ್ಲಿ 53,80,000 ರೈತರಿದ್ದೀರಿ. ಎಷ್ಟು? 53,80,000 ರೈತರಿದ್ದೀರಿ. ಇಷ್ಟು ರೈತರಲ್ಲಿ ಸರಿಸುಮಾರು 7 ಲಕ್ಷಕ್ಕಿಂತ ಹೆಚ್ಚಿನ ರೈತರಿಗೇನೆ ದುಡ್ಡು ಬರೋದಿಲ್ಲ ಅಂತ ಮಾಹಿತಿ ಇಲ್ಲಿ ದೊರಕಿರತಕ್ಕಂಥದ್ದು. ಅದೇ ರೀತಿಯಾಗಿ ನಮ್ಮ ರಾಜ್ಯದಲ್ಲಿ ಕೂಡ ಕೃಷಿ ಸಚಿವರಾದಂತಹ ಕೃಷ್ಣ ಬೈರೇಗೌಡವರು ಕೂಡ ಹೇಳಿದ್ದಾರೆ, ನಮ್ಮ ರಾಜ್ಯದಲ್ಲಿ ಬೆಳೆ ಹಾನಿ ವಿಮೆ ಜಮಾ ಆಗ್ತಾ ಇದೆಯಲ್ಲ, ಸೊ ಆದರೆ ಈ ರೈತರಿಗೆ ಜಮಾ ಆಗೋದಿಲ್ಲ. ಯಾಕೆ? ಎಲ್ಲಕ್ಕೂ ಕೂಡ ಯಾಕೆ ಲಿಂಕ್ ಆಗ್ತಾ ಇದೆ ಅಂದರೆ, ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸದೇ ಇರುವಂತಹ ಕಾರಣಕ್ಕಾಗಿ ಬಹಳ ಜನ ನೆಗ್ಲೆಕ್ಟ್ ಮಾಡ್ತೀರಿ. ಇದೇನು ಬಿಡಪ್ಪ, ಲಿಂಕ್ ಮಾಡ್ತೀವಿ, ಇದೇನು ದೊಡ್ಡ ವಿಷಯ ಅಂತ ನೀವು ಕೇಳಬಹುದು. ಆದರೆ ಇದು ಬಹಳ ಇಂಪಾರ್ಟೆಂಟು. ಸೊ ನಿಮ್ಮ ಆಸ್ತಿ ಪಾಸ್ತಿನೇ ಕಳ್ಕೊಂಡು ಬಿಟ್ಟರೆ ನೀವು ಏನು ಮಾಡ್ತೀರಾ? ಹಾಗಾಗಿ ಈ ಯೋಜನೆಗಳಿಗೋಸ್ಕರ ಅಷ್ಟೇ ಅಲ್ಲ, ನಿಮ್ಮ ಆಸ್ತಿ ಪಾಸ್ತಿಗಳನ್ನು ನಿಮ್ಮ ಪ್ರೊಟೆಕ್ಟ್ನಲ್ಲಿ ಇಟ್ಕೊಳ್ಬೇಕು. ಇನ್ಯಾವನೋ ಬಂದು ಲಪ್ಟಾಯಿಸ್ಕೊಂಡು ಹೋಗಬಾರ್ದು ಅಂದರೂ ಸಹಿತ ನೀವು ಈ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳಬೇಕು. ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿಕೊಳ್ಳಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿಗೆ ಹೋಗಿ, ಅಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳಿರ್ತಾರೆ. ಒಂದು ಪಹಣಿ, ಆಧಾರ್ ಕಾರ್ಡು, 2 ಪಾಸ್ಪೋರ್ಟ್ ಸೈಜ್ ಫೋಟೋ, ಒಂದು ಮೊಬೈಲ್ ಸಂಖ್ಯೆ ತೆಗೆದುಕೊಂಡು ಹೋದರೆ ಸಾಕು, ಅವರು ಲಿಂಕ್ ಮಾಡಿಸಿ ಕೊಡ್ತಾರೆ. ಯಾವುದೇ ತೊಂದರೆ ಇಲ್ಲ, ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆನೇ ಇಲ್ಲ. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಪಹಣಿಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸ್ಕೊಳ್ಳಿ. ಯಾಕಂದರೆ ಇದು ಬಹಳ ಕಡ್ಡಾಯ. ಇನ್ಯಾವನೋ ಬಂದು ಲಪ್ಟಾಯಿಸ್ಕೊಂಡು ಹೋಗೋದು, ಮಧ್ಯವರ್ತಿಯಾಗಿ ನಿಮ್ಮ ಆಸ್ತಿಪಾಸ್ತಿಗಳನ್ನು ಮಾರಾಟ ಮಾಡೋದು, ಬಹಳ ದಿನದಿಂದ ನೀವು ಮಾಡ್ಕೊಳ್ಳಿಕ್ಕೆ ಕೊಂಡಿರ್ತೀರಿ. ಅವರದೇ ಆದಂತಹ ಡಾಕ್ಯುಮೆಂಟ್ಸ್ಗಳನ್ನು ಕ್ರಿಯೇಟ್ ಮಾಡ್ಕೊಳ್ಳೋದು, ಬಹಳ ದಿನದಿಂದ ನಿಮ್ಮ ಜಾಗವನ್ನು ಕೊಟ್ಟಿರ್ತೀರಿ, ಅದರದೇ ಆದಂತಹ ಲೈಟ್ ಬಿಲ್ಲನ್ನು ಕೊಡೋದು, ಈ ರೀತಿ ಎಲ್ಲವೂ ಕೂಡ ನಡೀತಾ ಇದ್ದು ಬಹಳಷ್ಟು ಕಡೆ ತಮ್ಮ ಆಸ್ತಿ ಪಾಸ್ತಿಗಳನ್ನು ಕಳ್ಕೊಳ್ಳೋದು ನಮ್ಮ ಗಮನಕ್ಕೆ ಬರ್ತಾ ಇದೆ, ಸರ್ಕಾರದ ಗಮನಕ್ಕೂ ಕೂಡ ಬರ್ತಾ ಇದೆ. ಹಾಗಾಗಿ ಈ ಒಂದು ವಿಷಯವನ್ನು ತಿಳಿಸಲಾಗಿದೆ. ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳಿ. ಹಾಗಾದರೆ ಮುಖ್ಯವಾಗಿ ಈ PM ಕಿಸಾನ್ ಯೋಜನೆಯ ದುಡ್ಡು ಯಾವಾಗ ಬರುತ್ತೆ? 22ನೇ ಕಂತಿನದು. ಇದನ್ನು ತಿಳ್ಕೊಳ್ಳೋದಾದರೆ ಸ್ನೇಹಿತರೆ, ಇದೇ ಮಾರ್ಚ್ 8ನೇ ತಾರೀಕು ಎನ್ನಲಾಗ್ತಾ ಇದೆ. ಇನ್ನು ಕೇವಲ 2 ದಿನಗಳಲ್ಲಿ ಬಿಡುಗಡೆ ಆಗುವಂತಹ ಸಾಧ್ಯತೆ ಎಲ್ಲವೂ ಕೂಡ ಇದೆ. ಅದು ಪಂಜಾಬ್ ರಾಜ್ಯದಲ್ಲಿ ಬಿಡುಗಡೆ ಆಗ್ತಕ್ಕಂಥದ್ದು ಎನ್ನುವಂತಹ ಎಲ್ಲ ಮಾಹಿತಿಗಳು ಕೂಡ ಇಲ್ಲಿ ದೊರಕಿರೋದು. ಆದರೆ ಇದು ಮುಂದೆ ಹಾಕಲಾಗಬಹುದು ಅಂತಲೂ ಕೂಡ ಮಾಹಿತಿ ಇರುವಂಥದ್ದು. ಹೌದು ಸ್ನೇಹಿತರೆ,
ಈಗ ಬಹಳಷ್ಟು ಜನ ಕಾಯ್ತಾ ಇದ್ದೀರಿ, ಆದರೆ ಇದೇ 2 ದಿನಗಳಲ್ಲಿ ಜಮಾ ಆಗಬಹುದು ಅಥವಾ ಅದನ್ನು ಮುಂದೂಡಲು ಕೂಡ ಆಗಬಹುದು ಅನ್ನುವಂತಹ ಮಾಹಿತಿ ಸಿಕ್ಕಿದ್ದು. ಆದರೆ ಇದು ಕನ್ಫರ್ಮ್ ಡೇಟ್ ಅಲ್ಲ. ಹಾಗಾಗಿ ನಾವು ಮಾರ್ಚ್ 15ನೇ ತಾರೀಕುವರೆಗೂ ಕೂಡ ಕಾಯಲೇಬೇಕಾಗಿರ್ತಕ್ಕಂಥದ್ದು. ಸೊ ವೇಟ್ ಮಾಡೋಣ ಒಂದು ಸ್ವಲ್ಪನಾದರೂ, ಇನ್ನೊಂದು 15 ದಿನಗಳಲ್ಲಿ, ಇನ್ನೂ 4 ತಿಂಗಳ ಪೂರ್ತಿಯಾಗಿ ಕೂಡ ಆಗಿಲ್ಲ. ಹೀಗಾಗಿ ನಾವು ಸರ್ಕಾರಕ್ಕೆ ಒತ್ತಡ ಕೂಡ ಹೇರಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಒಟ್ಟಾರೆಯಾಗಿ ಮಾರ್ಚ್ ಒಳಗಾಗಿನೇ ನಿಮಗೆ ಜಮಾ ಆಗೋದು ಕನ್ಫರ್ಮು. ಓಕೆನಾ? ಸೊ ಕನ್ಫ್ಯೂಸ್ ಆಗ್ಲಿಕ್ಕೆ ಹೋಗಬೇಡಿ ಇದೇ ದಿನಾಂಕ ಅಂತ ಹೇಳ್ಬಿಟ್ಟು. ಸೊ ಅದು ಕನ್ಫರ್ಮೇಷನ್ ಸರ್ಕಾರ ಇನ್ನೂ ಕೂಡ ಕೊಟ್ಟಿಲ್ಲ, ಸೂಚನೆಯನ್ನು ಕೊಟ್ಟಿತ್ತು. ಆದರೆ ಅದನ್ನು ಮುಂದೂಡಲು ಕೂಡ ಆಗಬಹುದು, ಎಕ್ಸ್ಟೆಂಡ್ ಕೂಡ ಆಗಬಹುದು. ಈ ಇನ್ಫಾರ್ಮೇಷನ್ ನಿಮಗೆ ಅಂತ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ನಿಮಗೆ ಇನ್ನೂ ಟೈಮ್ ಇದೆ. ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳಿ. ಒಂದು ಸಾರಿ ಡೇಟ್ ಫಿಕ್ಸ್ ಮಾಡಿಬಿಟ್ರು, ಕನ್ಫರ್ಮ್ ಮಾಡಿದ್ರಂದರೆ ಮುಗಿತು, ಆ ದಿನ ಜಮಾ ಆಗುತ್ತೆ. ಆದರೆ ನೀವು ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿರಲಿಲ್ಲ ಅಂದರೆ ನಿಮಗೆ ದುಡ್ಡೇ ಬರೋದಿಲ್ಲ. ಸೊ ಇದನ್ನು ಸ್ಪಷ್ಟವಾಗಿ ನಿಮಗೆ ಹೇಳ್ತಾ ಇದ್ದೀನಿ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ಕೆಲಸವನ್ನು ಮಾಡಿಕೊಳ್ಳಿ.